ಹಿಂದೂ ದೇವಾಲಯದ ನಿವೇಶನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆಯಾಗಿದೆ. ವರಿಸಿದ್ದಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಲ್ಲಿದ್ದ ಜಾಗ ಮುಸ್ಲಿಂ ಮಹಿಳೆ ಹೆಸರಿಗೆ ಪರಭಾರೆ ಮಾಡಿಕೊಳ್ಳಲಾಗಿದೆ. ಶರೀಫ್ ಉನ್ನೀಸಾ ಖಾದರ್ ಸಾಬ್ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟ ಅಧಿಕಾರಿಗಳು ಅಂಕಿರಾಂಪುರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ ಲಂಚ ಪಡೆದ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಭೂಮಿ ಅನ್ಯ ಧರ್ಮದ ಮಹಿಳೆಯ ಹೆಸರಿನಲ್ಲಿ ಖಾತೆಯಾಗುತ್ತೆ ಅನ್ನುವುದಾದರೆ ಅಧಿಕಾರಿಗಳು ಲಂಚ ಪಡೆದು ಈ ತರಹದೊಂದು ಕೃತ್ಯ ಕೈ ಹಾಕಿದ್ರ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಪಿಡಿಒ ರವಿ ಜಮಗೊಂಡೆಗೆ ತರಾಟೆ. ಕೂಡಲೇ ದೇವಾಲಯದ ಹೆಸರಿಗೆ ಖಾತೆ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಕೊರಟಗೆರೆ ತಾಲೂಕಿನ ಕಿರಾಂಪುರದಲ್ಲಿ ಘಟನೆ ಸಂಭವಿಸಿದ್ದು ಹಿಂದೂ ದೇವಾಲಯದ ನಿವೇಶನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆಯಾಗಿದೆ. ಹಿಂದೂ ದೇವಾಲಯದ ನಿವೇಶನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ. ವರಿಸಿದ್ದಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಲ್ಲಿದ್ದ ಜಾಗ ಮುಸ್ಲಿಂ ಮಹಿಳೆ ಹೆಸರಿಗೆ ಪರಭಾರೆ ಮಾಡಿಕೊಡಲಾಗಿದೆ. ಶರೀಫ್ ಉನ್ನೀಸಾ ಖಾದರ್ ಸಾಬ್ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟ ಅಧಿಕಾರಿಗಳು ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಲಂಚ ಪಡೆದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಹಣ ನೀಡಿದ್ರೆ ಸಾಕು ಏನು ಬೇಕಾದ್ರೂ ಮಾಡ್ತಾರೆ. ಗ್ರಾಮಸ್ಥರ ಆಕ್ರೋಶ. ಕೂಡಲೇ ಅದು ಮತ್ತೆ ಮರಳಿ ಸಿದ್ಧಿವಿನಾಯಕ ಟ್ರಸ್ಟಿಗೆ ಬರಬೇಕು. ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಅಥವಾ ಪಿಡಿಒ ರವಿ ಅವರಿಂದ ಉಗ್ರ ಹೋರಾಟದ ಎಚ್ಚರಿಕೆ. ಒಂದು ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟ ಭೂಮಿಯನ್ನು ಹಿಂದೂಯೇತರ ಮಹಿಳೆಯ ಹೆಸರಿನಲ್ಲಿ ಈಗ ಖಾತೆಯಾಗಿರ್ತಕ್ಕಂತಹದ್ದು ವರಸಿದ್ದಿ ವಿನಾಯಕ ಸೇವಾ ಟ್ರಸ್ಟ್ ಹೆಸರಲ್ಲಿದ್ದಂಥ ಜಾಗ ಅದು. ಆ ಜಾಗ ಮುಸ್ಲಿಂ ಮಹಿಳೆಯ ಹೆಸರಿಗೆ ಪರಭಾರೆ ಮಾಡಿಕೊಡಲಾಗಿದೆ ಎನ್ನುವಂಥ ಆರೋಪ. ಇನ್ನು ಶರೀಫ್ ಉನ್ನೀಸಾ ಖಾದರ್ ಸಾಬ್ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು. ಹಾಗಾದರೆ ಅಧಿಕಾರಿಗಳು ಲಂಚ ಪಡೆದು ಈ ತರಹದೊಂದು ಕೃತ್ಯಕ್ಕೆ ಕೈ ಹಾಕಿದ್ರ ಎನ್ನುವಂಥ ಅನುಮಾನವೂ ಕೂಡ ಹುಟ್ಕೊಂಡಿರುವಂತಹದ್ದು. ಹಣ ನೀಡಿದರೆ ಸಾಕು ಏನು ಬೇಕಾದರೂ ಮಾಡುತ್ತಾರೆ. ಇದು ಗ್ರಾಮಸ್ಥರ ಆಕ್ರೋಶ. ಜೊತೆಗೆ ಇದನ್ನು ಬಗೆಹರಿಸದೇ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಎಸ್, ಇದು ಅಲ್ಲಿನ ಗ್ರಾಮಸ್ಥರ ಆಕ್ರೋಶ. ಒಂದು ಕಡೆ ಹಿಂದೂಯೇತರ ಮಹಿಳೆ ಹೆಸರಿನಲ್ಲಿ ಖಾತೆಯಾಗಿರ್ತಕ್ಕಂತಹದ್ದು ಕೂಡಲೇ ದೇವಾಲಯದ ಹೆಸರಿಗೆ ಖಾತೆ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸೊ ಇನ್ನು ಹಣ ನೀಡಿದರೆ ಸಾಕು ಏನು ಬೇಕಾದರೂ ಮಾಡ್ತಾರೆ ಎನ್ನುವಂಥ ಆರೋಪವೂ ಕೂಡ ಅಧಿಕಾರಿಗಳ ಮೇಲೆ ಬಂದಿರುವಂತಹದ್ದು. ಕಿರಾಂಪುರ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಮೇಲೆ ಲಂಚ ಪಡೆದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಶರೀಫ್ ಉನ್ನೀಸಾ ಖಾದರ್ ಸಾಬ್ ಹೆಸರಿನಲ್ಲಿ ಖಾತೆ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಟ್ರಸ್ಟ್ ಹೆಸರಿನಲ್ಲಿದ್ದಂತಹ ಜಾಗ ಮುಸ್ಲಿಂ ಮಹಿಳೆ ಹೆಸರಿಗೆ ಪರಭಾರೆ ಮಾಡಲಾಗಿದೆಯಾ, ಹಿಂದೂ ದೇವಾಲಯದ ನಿವೇಶನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆ ಮಾಡಿಕೊಡಲಾಗಿದೆಯಾ ಎನ್ನುವಂಥ ಅನುಮಾನವೂ ಕೂಡ ಈಗ ಶುರುವಾಗಿರ್ತಕ್ಕಂತಹದ್ದು. ಗ್ರಾಮಸ್ಥರು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಇದನ್ನು ಬಗೆಹರಿಸದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಸೊ ಹಿಂದೂ ದೇವಾಲಯದ ನಿವೇಶನ ಮುಸ್ಲಿಂ ಮಹಿಳೆ ಹೆಸರಿನಲ್ಲಿ ಖಾತೆಯಾಗಿದೆ. ಅದು ಹೆಂಗೆ ಸಾಧ್ಯ? ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಟ್ರಸ್ಟ್ ಹೆಸರಲ್ಲಿದ್ದಂತಹ ಜಾಗ ಅದು. ಸೊ ಅಂತಹ ಒಂದು ಜಾಗ ಮುಸ್ಲಿಂ ಹೆಸರಿನಲ್ಲಿ ಆಗಿರತಕ್ಕಂತಹದ್ದು ಅಲ್ಲಿನ ಗ್ರಾಮಸ್ಥರಿಗೂ ಕೂಡ ಇದು ಒಂದು ತರಹದ ಕೋಪಕ್ಕೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.